It was at this moment that he knew. He fucked up. ಇವತ್ ಬೆಳಗ್ಗೆ ವರ್ಕೌಟ್ ಮುಗಿಸ್ಕೊಂಡ್ಬಂದು ಆಸ್ ಯೂಶುವಲ್ ನುಗ್ಗೆ ಸೊಪ್ಪು ತಿಂದು ಟೇಸ್ಟ್ ಹೆಂಗಿರುತ್ತೆ ಅಂತ ನಾನು ಹೇಳೋದೇ ಬೇಡ, ನನ್ನ ಮುಖ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿರುತ್ತೆ. ಇದೇನು ಅಂತ ನಾನು ಹೇಳೋದೇ ಬೇಕಿಲ್ಲ ಅಂತ ಅನ್ಕೋತೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಆಮೇಲೆ ಪಟ್ ಅಂತ ತಿಂಡಿ ತಿನ್ಕೊಂಡು ಸ್ನಾನ ಮಾಡ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ನೋಡಿ ಯಾರು ಬಂದಿದ್ದಾರೆ ಅಂತ. ಎಲ್ಲೋ ಹೋಗಿದ್ದೆ ಇಷ್ಟು ದಿನ ನೋಡಿ. ಆಮೇಲೆ ನಮ್ಮ ರಾಜು ಬೈನ್ಗೆ ಒಂದಿಷ್ಟು ಕೆಲಸ ಇತ್ತು ಅಂತ ನಾವೆಲ್ಲರೂ ಹೊರಟ್ವಿ. ಬಟ್ ಅವ್ನ ಗಾಡಿಗೆ ಏನೋ ಪ್ರಾಬ್ಲಮ್ ಆಯ್ತು ಅಂತ ಗ್ಯಾರೇಜ್ ಅಲ್ಲಿ ತೋರಿಸ್ಕೊಂಡು ಅದನ್ನ ಸರಿ ಮಾಡಿಸ್ಕೊಂಡು ಅದೇ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ತಲೆಗೆ ಒಂದ್ ವಿಷಯ ಬಂತು. ಗಾಡಿನಲ್ಲಿ ಜಾಗನೇ ಸಾಕಾಗ್ತಾ ಇಲ್ವಲ್ಲೋ, ಇಬ್ರು ಒಳ್ಳೆ ದಾಂಡಿಗರ ತರ ಇದೀವಿ. ಗಾಡಿನೇ ಚಿಕ್ಕದಾಗೋಯ್ತು ನಮ್ಮಿಬ್ಬರಿಗೂ. ನುಗ್ಸೋ ನಿನ್ ಬನಾನಾನ, ಅದು ಇಲ್ಲೂ ನುಗ್ಸೋ ನಿನ್ ಬನಾನಾನ. ನಮ್ ರಾಜು ಬೈನ್ ಕೆಲ್ಸಕ್ಕೋಸ್ಕರ ಒಂದ್ ಸ್ವಲ್ಪ ಹೊತ್ತು ನಾವಿಬ್ರು ಓಡಾಡಿ ಆ ಕೆಲಸ ಎಲ್ಲ ಒಂದು ಲೆವೆಲ್ ಮುಗಿದ್ಮೇಲೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಆಯ್ತು. It was at this moment that he knew. He fucked up. ಕ್ಯಾಚ್ ಹಿಡಿಬೇಕು. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಆಡ್ ಆನ್ ಇರ್ಲಿ ಅಂತ ಲೈವ್ ಸ್ಟ್ರೀಮ್ ಮಾಡೋಣ ಮಶ್ರೂಮ್ ಬಿರಿಯಾನಿ ಮಾಡೋದನ್ನ ಅಂತ ನನ್ನ ವ್ಲಾಗಿಂಗ್ ಚಾನಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಲೈವ್ ಸ್ಟ್ರೀಮ್ ಮಾಡಿದ್ವಿ. ಕುಕಿಂಗ್ ಮಾಡ್ಬೇಕಾದ್ರೆ ಒಳ್ಳೆ ಮಜಾ ಇತ್ತು. ಆ ಫುಲ್ ಸ್ಟ್ರೀಮ್ ನೋಡಕ್ಕೆ ನೀವು ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಒಳ್ಳೆ ಮಜಾ ಮಾಡ್ತೀರಾ. ನಾವು ಹುಡುಗರಿಗೆ ಎಷ್ಟೇ ವಯಸ್ಸಾಗ್ಲಿ ಗೇಮ್ ಆಡೋದ್ರಲ್ಲಿ ನಮಗ್ ಸಿಗೋ ಮಜಾ ಯಾವತ್ತೂ ಕಡಿಮೆ ಆಗಲ್ಲ. ಆಮೇಲೆ ಹೋಗಿ ನಮ್ ರಾಜು ಬೈನ್ ಗಾಡಿ ತೊಳಸ್ಕೊಂಡು ಅವನೇ ಅದಕ್ಕೆ ಪಾಲಿಶ್ ಹಾಕಿ ಬರೀ 20 ರೂಪಾಯಿಗೆ ಅವ್ನ ಗಾಡಿಗೂ ಪಾಲಿಶ್ ಹಾಕಿ ಉಳ್ದಿತ್ತು ಇನ್ನು ಅಂತ ನನ್ ಗಾಡಿಗೂ ಹಾಕಿ ನನ್ ಗಾಡಿನೂ ಕೊಡಿಸ್ಬಿಟ್ವಿ.